ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾವು ಇವತ್ತು ಕಲಿಯೋಣ ಪವರ್ ಪಾಯಿಂಟ್ ಒಳಗಡೆ ನಾವು ಯಾವ ತರ ಅನಿಮೇಷನ್ ಮಾಡಬಹುದು, ಯಾವ ತರ ಟೆಕ್ಸ್ಟ್ ಗಳನ್ನ ಅನಿಮೇಷನ್ ಕೊಡಬಹುದು, ಮತ್ತೆ ಯಾವ ತರ ಸ್ಲೈಡ್ ಶೋ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದೊಳಗಡೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲೇ ವಿಡಿಯೋದೊಳಗಡೆ ಇಂಟ್ರೊಡಕ್ಷನ್ ಆಗಿದೆ, ನಾವು ಯಾವ ತರ ಟೆಕ್ಸ್ಟ್ ನ ಬರೀಬಹುದು, ಮತ್ತೆ ಟೆಕ್ಸ್ಟ್ ಕಲರ್ ನ ಯಾವ ತರ ಕೊಡಬಹುದು, ಮತ್ತೆ ಆಪ್ಷನ್ಸ್ ಬಾರ್ ಅನ್ನ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು, ಮತ್ತೆ ಇಂಟ್ರೊಡಕ್ಷನ್ ಕೂಡ ಅದರ ಪೇಜ್ ಲೇಔಟ್ ಕೂಡ ಇಂಟ್ರೊಡಕ್ಷನ್ ಆಗಿದೆ. ಓಕೆ, ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಮೊದಲೇ ವಿಡಿಯೋ ಕೂಡ ನೋಡ್ಕೋರಿ, ಗೊತ್ತಾಗ್ಬಿಡ್ತದೆ. ನೋಡೋಣ ನಾವು ಯಾವ ತರ ಪ್ರೆಸೆಂಟೇಷನ್ ಮಾಡಬಹುದು, ಮತ್ತೆ ಯಾವ ತರ ಸ್ಲೈಡ್ ಶೋ ಮಾಡಬಹುದು, ಯಾವ ತರ ಅನಿಮೇಷನ್ ಮಾಡಬಹುದು, ಇದು ಪೂರ್ತಿಯಾಗಿ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ನೀವು ಹೊಸದಾಗಿ ನನ್ನ ವಿಡಿಯೋ ನೋಡಾತಿರಪ್ಪ ಅಂದ್ರೆ ಏನ್ ಮಾಡ್ಬೇಕಾ, ನಾನು ಈ ತರ ಮಾಡುವಂತ ಹೊಸ ಹೊಸ ಟೆಕ್ನಿಕಲ್ ವಿಡಿಯೋಸ್ಗಳು, ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಸ್ಗಳು ಫ್ರೀ ಆಗಿ ಮಾಡ್ತಾ ಇರ್ತೀನಿ. ಗೊತ್ತಾಗ್ತಿದ್ಯಾ? ಅಲ್ಲಿ ಇಲ್ಲಿ 3-4 ಸಾವಿರ ರೂಪಾಯಿ ಕೊಟ್ಟು ಕಲಿತಾ ಇರ್ತೀರಿ, ಕರೆಕ್ಟ್ ಆಗಿ ಸಿಗ್ತಾ ಇರೋದಿಲ್ಲ. ಹಾಗಿರೋದ್ರಿಂದ ಪ್ರತಿದಿನನೂ ಒಂದ್ 10 ನಿಮಿಷ ಟೈಮ್ ತಗೊಂಡು ಈ ತರ ವಿಡಿಯೋಸ್ ಗಳನ್ನ ನೋಡ್ರಿ, ನಿಮ್ಗೂ ಕೂಡ ಹೆಲ್ಪ್ ಆಗ್ತದೆ, ಜಾಬಿಗೆ ಕೂಡ ಹೆಲ್ಪ್ ಆಗ್ತದೆ, ಸ್ವಂತ ಬಿಸ್ನೆಸ್ ಕೂಡ ಮಾಡಬಹುದು. ಹಾಗಿರೋದ್ರಿಂದ ಮನೆಯಲ್ಲಿ ಮಕ್ಕಳಿದ್ರು ಅಂದ್ರೆ ಅವ್ರಿಗೂ ಕೂಡ ನೀವು ಕಲಿಸ್ಕೊಡ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿರೋದ್ರಿಂದ ಈ ತರ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳು ನೀವು ನೋಡ್ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನ್ ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳು ನಿಮ್ಮ ಫೋನ್ ಮೇಲೆ ಫ್ರೀ ಆಗಿ ನೋಟಿಫಿಕೇಶನ್ ಬರ್ತಾವ, ಮನೆಯಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ಕೊತಾ ಕಲಿಬಹುದು. ನೋಡೋಣ ಯಾವ ತರ ನಾವು ಏನ್ ಮಾಡಬಹುದು, ಪ್ರೆಸೆಂಟೇಷನ್ ಮಾಡಬಹುದು. ಗೊತ್ತಾಗ್ತಿದ್ಯಾ? ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ನೀವು ಯಾವುದೇ ಒಂದು ಕಂಪ್ಯೂಟರ್ ಒಳಗೆ ಹೋದಾಗ ಒಂದು ಸ್ಟಾರ್ಟ್ ಬಟನ್ ಅನ್ನೋದು ಇದ್ದೇ ಇರುತ್ತೆ. ಆ ಸ್ಟಾರ್ಟ್ ಬಟನ್ ಮೇಲೆ ಕಲರ್ ಕೊಡ್ತಾರೆ, 4 ಕಲರ್ ಯಾಕೆ ಕೊಟ್ಟಿರ್ತಾರಪ್ಪ ಕೇಳ್ಬೋದು ನೀವು. 4 ಕಲರ್ ಯಾಕೆ ಕೊಟ್ರು ಅಂದ್ರೆ ದಿಸ್ ಇಸ್ ಫಾರ್ ದ ಕಂಪ್ಯೂಟರ್ ಅನ್ನೋದು ಒಂದು ಡಿಜಿಟಲ್ ಆಗಿದೆ. ಕಲರ್ ಒಳಗದ ಕಂಪ್ಯೂಟರ್ ಒಳಗೆ ಬ್ಲಾಕ್ ಅಂಡ್ ವೈಟ್ ಮೊದಲು ಟಿವಿ ಇರ್ತಿದ್ದು ನೋಡಿರಿ, ಬ್ಲಾಕ್ ಅಂಡ್ ವೈಟ್ ಟಿವಿ ಇರ್ತಿದ್ದು, ಗೊತ್ತಾಗಿದೆಯಲ್ಲ? ಅದಕ್ಕೋಸ್ಕರ ಈ ತರ ಕಲರ್ ಯಾಕೆ ಕೊಟ್ಟಾರಪ್ಪ ಅಂದ್ರ ಕಂಪ್ಯೂಟರ್ ಡಿಜಿಟಲ್ ಆಗಿದೆ ಅಂತೇಳಿ ನಮಗ್ ಗೊತ್ತಾಗ್ಲಿ ಅಂತೇಳಿ. RGB ರೆಡ್ ಗ್ರೀನ್ ಬ್ಲೂ ಯೆಲ್ಲೋ ಕಲರ್ ಕೊಟ್ಟಾರಲ್ಲಿ ನೋಡ್ಬೋದು ನೀವು. ಎಷ್ಟು ಕಲರ್ ಇದ್ದು ಇಲ್ಲಿ? ರೆಡ್ ಗ್ರೀನ್ ಬ್ಲೂ ಯೆಲ್ಲೋ ಕಲರ್ ಇದೆ. ಯಾಕೆ ಕೊಟ್ರು, ಬೇರೆ ಕಲರ್ ಯಾಕೆ ಕೊಡ್ಲಿಲ್ಲ ಅಂದ್ರ ಪ್ರೈಮರಿ ಕಲರ್ ಮತ್ತೆ ಸೆಕೆಂಡರಿ ಕಲರ್ ಅನ್ನೋದು ಒಂದು ಥಿಯರಿ ಇದೆ, ಕಲರ್ ಥಿಯರಿ. ಅವಾಗ ನಾವು ರೆಡ್ ಗ್ರೀನ್ ಬ್ಲೂ ಅಂದ್ರೆ ಇದನ್ನ ಪ್ರೈಮರಿ ಕಲರ್ ಅಂತ ಕರಿತೀವಿ. CMYK ಅಂತ ಬರುತ್ತೆ, ಅದು ಸೆಕೆಂಡರಿ ಕಲರ್. ಸಿಯಾನ್ ಮಜೆಂಟಾ ಯೆಲ್ಲೋ ಕಲರ್ಸ್ ಅಂತ ಹೇಳ್ತೀವಿ, ಅದನ್ನ ಸೆಕೆಂಡರಿ ಕಲರ್ ಅಂತ ನಾವು ಕರಿತೀವಿ. ಅದಕ್ಕೋಸ್ಕರ ಕಂಪ್ಯೂಟರ್ ನಾವು ಪೂರ್ತಿ ಡಿಜಿಟಲ್ ಆಗಿದೆ, ಕಲರ್ನೆನ್ಸ್ ಆಗಿದೆ ಅಂತೇಳಿ ಗೊತ್ತಾಗ್ಲಿ ಅಂತೇಳಿ ಅದರಲ್ಲಿ ಒಂದು ಲೋಗೋ ಕೊಟ್ಟರು, ಏನಂತ ಒಂದು ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇದರ ಒಳಗಡೆ ಕಾಣಿಸ್ತಲ್ಲ, ಇವೆಲ್ಲಾನು ಕೂಡ ನಾವೇನಂತ ಕರಿತೀವಿ, ಇದನ್ನ ಸಾಫ್ಟ್ವೇರ್ಸ್ ಅಂತ ನಾವು ನೋಡ್ತೀವಿ. ಅಪ್ಲಿಕೇಶನ್ಸ್ ಮತ್ತೆ ಸಾಫ್ಟ್ವೇರ್ ಕೂಡ ನಾವು ಕರಿತೀವಿ. ಇದರ ಒಳಗಡೆ ನಮ್ಗೆ ಬೇಕಾಗಿದೆ ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ನಾನು ಏನ್ ಮಾಡ್ಬೇಕಾಗಿದೆ, ಇವತ್ತು ಸ್ಲೈಡ್ ಶೋ ಮಾಡಬೇಕಾಗಿದೆ, ಟೆಕ್ಸ್ಟ್ ಗಳನ್ನ ಅನಿಮೇಷನ್ ಕೊಡಬೇಕಾಗಿದೆ. ಯಾವ ತರ ಮಾಡಬಹುದು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದೊಳಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದರ ಮೇಲೆ ಹೋಗಿ ಮೈಕ್ರೋಸಾಫ್ಟ್ ಆಫೀಸ್ ಎಲ್ಲಾ ಕಂಪ್ಯೂಟರ್ ಕೂಡ ಈ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಗಿರುತ್ತೆ, ಸ್ವಲ್ಪ ಹುಡುಕ್ಬೇಕು. ಓಕೆ, ನೆಕ್ಸ್ಟ್ ಇದರ ಒಳಗಡೆ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಪವರ್ ಪಾಯಿಂಟ್ ಅನ್ನೋದು ಇದೆಯಲ್ಲ, ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗುತ್ತೆ, ಓಪನ್ ಆಗ್ತಿದ್ದಾನೆ, ನೀವು ನೋಡ್ಬೋದು. ನಾನು ಬೇರೆ ಒಂದು ಸಾಫ್ಟ್ವೇರ್ ಇರೋದ್ರಿಂದ ಅದರ ರಿಲೇಟೆಡ್ ಇರ್ತಕ್ಕಂಥ ಫೈಲ್ಸ್ ಗಳು ಇಲ್ಲಿ ಕಾಪಿ ಆಗ್ಬಿಟ್ಟಿರ್ತವೆ. ಇದನ್ನ ನಾನು ಏನ್ ಮಾಡ್ತೀನಿ, ಫೈಲ್ ಒಳಗೆ ಹೋಗಿ ನಿಮ್ ಕಂಪ್ಯೂಟರ್ ಒಳಗೆ ಬಂದಂಗೆ ನನ್ನ ಕಂಪ್ಯೂಟರ್ ಒಳಗೂ ಈಗ ಬಂದ್ಬಿಡ್ತದೆ. ನಿಮ್ ಕಂಪ್ಯೂಟರ್ ಒಳಗೂ ಹಿಂಗೆ ಬಂದಿದೆ, ನನ್ನ ಕಂಪ್ಯೂಟರ್ ಒಳಗೂ ಇದೇ ತರ ಬಂದಿರ್ತದೆ. ಇದರ ಒಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಒಂದು ನ್ಯೂ ಸ್ಲೈಡ್, ಒಂದು ಪೇಜ್. ಇದು ಈ ಮೊದಲನೇ ಪೇಜ್ ಮೇಲೆ ನಿಮ್ಗೆ ಏನ್ ಡಿಸೈನ್ ಮಾಡಬೇಕಾಗಿದೆ ನೀವು ಡಿಸೈಡ್ ಮಾಡಬೇಕು. ಮೊದಲನೇ ಪೇಜ್ ಒಳಗೆ ನನಗೆ ಇದು ಡಿಸೈನ್ ಮಾಡಬೇಕಾಗಿದೆ, ಅದು ಡಿಸೈನ್ ಮಾಡಬೇಕು ಅನ್ನೋ ಒಂದು ಕನಸಿರುತ್ತೆ ನಿಮ್ಗೂ ಕೂಡ. ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಮಾಡ್ತಾ ಇರ್ತೀರಿ. ಹಾಗಿರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಕ್ಲಿಕ್ ಟು ಆಡ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗುರು 9x ಅಂತ ಟೈಪ್ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಹೆಸರದು. ನೀವು ಯೂಟ್ಯೂಬ್ ಒಳಗಡೆ ಗುರು 9x ಅಂತ ಸರ್ಚ್ ಮಾಡಿದ್ರೆ ನಾನು ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮ್ಗೆ ಸಿಕ್ಬಿಡ್ತಾವ, ಪ್ರತಿ ಎಲ್ಲಾ ವಿಡಿಯೋಸ್ ಕೂಡ ನೋಡಬಹುದು. ಗೊತ್ತಾಗ್ತಿದೆ, ಆ ಗುರು 9x ಅನ್ನೋದು ಇರುತ್ತೆ, ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಸಿಗ್ತಾವ್. ನೆಕ್ಸ್ಟ್ ಗುರು 9x ಅಂತ ಬರ್ದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಅದಾಗ್ತಿದ್ದಾನೆ, ಇಲ್ಲಿ ಕೆಳಗಡೆ ಆಡ್ ಟು ಸಬ್ ಟೈಟಲ್ ಅಂದ್ರೆ ಗುರು 9x ಅವರು ಏನ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕಲ್ಲ. ಅವಾಗ ನಾನು ಏನ್ ಮಾಡ್ತಾ ಇದ್ದೀನಿ, COMPUTER ಕಂಪ್ಯೂಟರ್ ಎಜುಕೇಶನ್ CALLS ಕ್ಲಾಸ್ ಅಂತ ನಾನು ಮಾಡ್ತಾ ಇದ್ದೀನಿ. CLASS ಅಂತ ಬರುತ್ತೆ. ಕ್ಲಾಸ್ ಅಥವಾ ಎಜುಕೇಶನ್ ಸೆಂಟರ್ ಅಂತಾನು ಕೂಡ ನಾವು ಬರಿಬಹುದು. ಸೆಂಟರ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದೊಂದು ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗ್ಬೇಕಲ್ಲ, ಅವಾಗ ಏನ್ ಮಾಡ್ಬೇಕು, ಯಾಕಂದ್ರೆ ಪೇಜ್ ಇಷ್ಟು ದೊಡ್ಡದ, ಇದರೊಳಗೆ ಮುಗಿತಪ್ಪ, 1ನೇ ಪೇಜ್ ಮುಗಿದಿದೆ ಅನ್ನೋದು ಕನ್ಫ್ಯೂಸ್ ಆಗ್ಬಿಡುತ್ತೆ. ಫಸ್ಟ್ 1ನೇ ಪೇಜ್ ರೆಡಿ ಮಾಡ್ಕೊಳ್ಳೋಣ, ಅದಾದ್ಮೇಲೆ 2ನೇ ಪೇಜ್ಗೆ ಹೋಗೋಣ. ಇದನ್ನ ಸ್ವಲ್ಪ ಮೇಲ್ಗಡೆ ತಗೋಬೇಕಾಗಿದೆ ಅಂದ್ರೆ ಈ ತರ ಮೇಲೆ ತಗೋತಿದ್ದಾನೆ. ಅಕ್ಷರ ಸ್ವಲ್ಪ ದೊಡ್ಡದಾಗಬೇಕಾಗಿದೆ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಅನ್ನೋದಿರುತ್ತೆ, ಇದರ ಮೇಲೆ ಹೋಗಿದ್ರೆ ಸಾಕು, ಅಕ್ಷರ ದೊಡ್ಡದಾಗ್ತಾವ. ಅದು ಆ ಕಲರ್ ಕೊಡಬೇಕಾಗಿದೆ ಅಂದ್ರೆ ಎ ಮೇಲೆ ಕ್ಲಿಕ್ ಮಾಡ್ಕೊರಿ, ಕಲರ್ ಆಗ್ತಾವ. ನೆಕ್ಸ್ಟ್ ಸ್ವಲ್ಪ ಶಾಡೋ ಗಿಡೋ ಬೇಕಾಗಿದೆ ಅದಕ್ಕೆ ಅಂದ್ರೆ ನೀವೇನ್ ಮಾಡ್ಬೋದು, ಇಲ್ಲಿ ಶಾಡೋ ಇರುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಟೆಕ್ಸ್ಟ್ ಶಾಡೋನು ಕೂಡ ಬಂದ್ಬಿಡ್ತದೆ. ನೆಕ್ಸ್ಟ್ ಅದಾಗ್ತದೆ ಗುರು 9x. ಇಲ್ಲಿ ಒಂದು ಕಂಪ್ಯೂಟರ್ ಇಮೇಜ್ ಬರ್ಬೇಕಲ್ಲ ನನ್ಗೆ, ಅವಾಗ ಏನ್ ಮಾಡೋದು, ಇನ್ಸರ್ಟ್ ಒಳಗೆ ಹೋಗಿ ಇನ್ಸರ್ಟ್ ಒಳಗೆ ಹೋಗ್ತಿದ್ದಾನೆ, ಇಲ್ಲಿಂದ ಸೇಪ್ಸ್ ಗಳಿರುತ್ತೆ, ಅಥವಾ ಇಲ್ಲಿ ಕ್ಲಿಪ್ ಆರ್ಟ್ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡಿ
ಕ್ಲಿಪ್ ಆರ್ಟ್. ಪಿಕ್ಚರ್ ಅಂದ್ರೆ ಫೋಟೋ ತಗೋಬಹುದು. ಓಕೆ, ಫೋಟೋ ತಗೋಬಹುದು. ನನಗೆ ಕ್ಲಿಪ್ ಆರ್ಟ್ ತಗೋಬೇಕಾಗಿದೆ. ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಇಮೇಜ್ ಗಳನ್ನ ತಗೋಬೇಕಾಗಿದೆ ಅಂದ್ರೆ ಕ್ಲಿಪ್ ಆರ್ಟ್ ಒಳಗಡೆ ನೀವು ಸರ್ಚ್ ಮಾಡಬಹುದು. ಏನ್ ಬೇಕಾಗಿದೆ ಇಲ್ಲಿಂದ ಟೈಪ್ ಮಾಡಬಹುದು. ಟೈಪ್ ಮಾಡಿ ಸರ್ಚ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಸಿಗತ್ತೆ. ಇಲ್ಲಿ ನಾನು ಕಂಪ್ಯೂಟರ್ ಅಂತ ಟೈಪ್ ಮಾಡ್ತೀನಿ, COMPUTER ಕಂಪ್ಯೂಟರ್ ಗೋ ಅಂತ ಹೇಳ್ತೀನಿ. ಬಂದು ನೋಡಿ ಕಂಪ್ಯೂಟರ್ ಇಮೇಜ್ಗಳು ಈ ತರ. ನಿಮ್ಗೇನು ಅನಿಮಲ್ಸ್ ಬೇಕು ಅನಿಮಲ್ಸ್ ಮಾಡಬಹುದು, ಸ್ಪೋರ್ಟ್ಸ್ ಬೇಕಾ ಸ್ಪೋರ್ಟ್ಸ್ ಇಮೇಜ್ ತಗೋಬಹುದು, ವೆಹಿಕಲ್ಸ್ ಬೇಕಾ ವೆಹಿಕಲ್ಸ್ ಇಮೇಜ್ ತಗೋಬಹುದು. ಈ ತರ ಸಮ್ ಬೇಸಿಕ್ ಆರ್ಟ್ ಕ್ಲಿಪ್ಸ್ಗಳು ಕೂಡ ನಮ್ಗೆ ಅವೈಲೇಬಲ್ ಇರ್ತಾವ. ಗೊತ್ತಾಗಿದೆ? ನಾನೇನ್ ಮಾಡ್ತಾ ಇದ್ದೀನಿ, ಇವ್ರದೊಂದು ಫೋಟೋ ತಗೋತಾ ಇದ್ದೀನಿ. ಇದು ಇಲ್ಲೇ ಇರ್ಲಿ. ಓಕೆ, ಒಂದು ಫೋಟೋಗಳನ್ನ ತಗೊಂಡಿದ್ದೀನಿ. ಇದರ ಒಳಗಡೆ ಒಂದು ರಬ್ಬಿನ್ ತಗೋಬೇಕು, ಲೈನ್ ತಗೋಬೇಕಾಗಿದೆ. ಇರ್ಲಿ, ಇಷ್ಟೇ ಸಾಕು. ಇದೊಂದು ತಗೊಂಡ್ಬಿಡೋಣ. ಇದು ಜಸ್ಟ್ ಫಾರ್ ಈ ಕಡೆ ಇರಲಿ. ಕಂಪ್ಯೂಟರ್ ಎಜುಕೇಶನ್ ಅನ್ನೋದು ಇರ್ಲಿ. ಇದನ್ನು ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ. ಅಕ್ಷರಗಳ ಸ್ವಲ್ಪ ಕಲರ್ ಚೇಂಜಸ್ ಮಾಡಬೇಕಾಗಿದೆ ಅಂದ್ರೆ ಅದರೊಳಗೆ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ನಾವು ಇದನ್ನೇ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರ ಕಲರ್ ಕೂಡ ನಾವು ಅದನ್ನ ಬೇರೆ ಕಲರ್ ಕೊಡೋಣ. ಮತ್ತೆ S ಮೇಲೆ ಕ್ಲಿಕ್ ಮಾಡಿದ್ರು ಮತ್ತೆ B ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಶಾಡೋನು ಕೂಡ ದೊಡ್ಡದಾಗುತ್ತೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ದೊಡ್ಡ ಮಾಡಿ ಅಕ್ಷರ ಸೈಜ್ ಕೂಡ ದೊಡ್ಡದು ಮಾಡ್ಕೊಳ್ಳೋಣ. ಸೆಲೆಕ್ಷನ್ ಮಾಡಿ ದೊಡ್ಡದು ಮಾಡ್ಬೇಕಾಗತ್ತೆ. ನೀವು ಯಾವುದೇ ಅಕ್ಷರ ಸೈಜ್ ದೊಡ್ಡದು ಮಾಡ್ರಿ ಅದನ್ನ ಸೆಲೆಕ್ಷನ್ ಮಾಡ್ಕೊಂಡೇ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಇದು ಇದರ ಕೆಳಗಡೆ ಇಟ್ಬಿಡ್ತೀವಿ. ಇದನ್ನು ಮೊದಲನೇ ಸ್ಲೈಡ್ ನಾನು ರೆಡಿ ಆಗ್ತಾ ಇದೆ. ಗೊತ್ತಾಗ್ತಿದ್ಯಾ? ಇಲ್ಲೇ ಇಟ್ಕೋರಿ ಅಥವಾ ಇಲ್ಲೇ ಇಟ್ಕೋರಿ. ಇದನ್ನು ಗೊತ್ತಾಗಿದೆ? ಇದು ಮೊದಲನೇ ಸ್ಲೈಡ್. ಇದು ನನಗೆ ಬೇಕಾಗಿಲ್ಲ ಅಂದ್ರೆ ಡಿಲೀಟ್ ಮಾಡ್ಕೊಳ್ಳೋಣ. ಓಕೆ, ಈ ಮೊದಲನೇ ಸ್ಲೈಡ್ ಒಳಗಡೆನೆ ನೀವೇನ್ ಮಾಡಬೇಕಾಗಿದೆ, ಅಕ್ಷರಗಳಿಗೆ ಅನಿಮೇಷನ್ ಕೊಡಬೇಕು. ಮತ್ತೆ ಇವೆಲ್ಲ ಡಿಸೈನ್ ಒಳಗೆ ಬರಬೇಕು. ಇದು ಫಸ್ಟ್ ಇದು ಒಂದು ಗೊತ್ತಾಗಿತ್ತು ಅಂದ್ರೆ ಪ್ರತಿಯೊಂದು ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಗೊತ್ತಾಗ್ತಿದೆ? ಈ ತರ ನಾನು ಮತ್ತೆ ಬರ್ದಿದ್ದೀನಿ. ಈಗ ಸಪೋಸ್ ಇನ್ನೂ ಜಾಸ್ತಿ ಬರಿಬೇಕಾಗಿದೆ ಸರ್, ಇನ್ನೂ ಏನೋ ಬರಿಬೇಕಾಗಿದೆ, ಅವಾಗ ಏನ್ ಮಾಡ್ಬೋದು, ನೀವು ರೈಟ್ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೋದು, ಬೇರೆ ಸ್ಲೈಡ್ ತಗೋಬಹುದು. ಎರಡನೇ ಸ್ಲೈಡ್ ಬಂದ್ ನೋಡಿ, ಒಂದನೇ ಸ್ಲೈಡ್ ಮತ್ತೆ ಇದು ಎರಡನೇ ಸ್ಲೈಡ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಮೂರನೇ ಸ್ಲೈಡ್ ಬೇಕಾಗಿದೆ, ನ್ಯೂ ಸ್ಲೈಡ್ ಸೇಮ್ ಬರುತ್ತೆ. ಇದೇ ತರ ಬರುತ್ತೆ ಎಲ್ಲಾ ಸ್ಲೈಡ್ ಕೂಡ. ಮೇಲ್ಗಡೆ ಟೈಟಲ್ ಹಾಕೋದು, ನೆಕ್ಸ್ಟ್ ಕೆಳಗಡೆ ಅದರದ್ದೇ ಆದಂತ ಒಂದು ರಿಲೇಟೆಡ್ ಅಬ್ಜೆಕ್ಟ್ ಗಳನ್ನು ಕೂಡ ನೀವು ಹಾಕ್ಬಹುದು. ಗೊತ್ತಾಗಿದೆ? ಡಿಲೀಟ್ ಮಾಡಬೇಕಾಗಿದೆ ಅಂದ್ರೆ ಡಿಲೀಟ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಡೈರೆಕ್ಟ್ ಆಗಿ ಡಿಲೀಟ್ ಬಟನ್ ಫ್ರೆಶ್ ಮಾಡ್ಕೊರಿ, ಡಿಲೀಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೋದು, ಈ ತರ ಆದ್ಮೇಲೆ ನನ್ಗೆ ಏನ್ ಮಾಡ್ಬೇಕಾಗಿದೆ, ಇಷ್ಟಂದ್ರೂ ಆಗಿದೆ. ನೆಕ್ಸ್ಟ್ ಇದಕ್ಕೂ ಕೂಡ ಏನಾದ್ರು ಡಿಸೈನ್ ಮಾಡಬೇಕು. ಫಾರ್ಮೆಟ್ ಒಳಗೆ ಹೋಗಿ ಈ ತರ ರೌಂಡ್ ಕೂಡ ಆಗ್ತದೆ. ನೆಕ್ಸ್ಟ್ ಚೌಕ್ ಬಾಕ್ಸ್ ಒಳಗೆ ಕೂಡ ಬರ್ತದೆ. ಈ ತರ ಎಲ್ಲ ಹಲವಾರು ಆಪ್ಷನ್ಸ್ ಒಳಗೂ ಕೂಡ ನಿಮ್ಗೆ ಏನಾಗ್ತಿರುತ್ತೆ, ಇಲ್ಲಿ ಸಿಗ್ತಿರುತ್ತೆ. ಓಕೆ, ನಾನು ರೌಂಡ್ ಮಾಡ್ಕೋಬಹುದು. ಇಲ್ಲ ಬೇಡ ಅಂದ್ರೆ ಬಿಟ್ಬಿಡ್ರಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ, ಬೇಡ ಅಂದ್ರೂ ಕೂಡ ನೀವು ಬಿಟ್ಟು ಬಿಡ್ಬೋದು. ಇದಕ್ಕೊಂದು ಕಲರ್ ಬಂದಿದೆ ನೋಡಿ. ಇವಾಗ ಫಾರ್ಮೆಟ್ ಒಳಗೆ ಹೋಗಿ ಅದನ್ನ ಏನ್ ಮಾಡ್ತೀನಿ, ನನ್ನ ಅಂತ ಹೇಳ್ಬಿಡೋಣ. ನನಗೆ ಯಾವ್ದು ಬೇಕಾಗಿಲ್ಲ ರೀ ಸರ್, ಅದನ್ನ ಏನ್ ಮಾಡ್ಬೇಕಾಗಿದೆ, ಇಲ್ಲಿಂದ ತೆಗೆದ್ ಬಿಡೋಣಲ್ಲ ಅದು. ಓಕೆ, ಈ ತರ ಹೋಗ್ಬಿಡತ್ತೆ. ಓಕೆ, ಬೇರೆ ಬೇರೆದು ಕೂಡ ನಾವು ತಗೊಂಡ್ಬಿಡ್ಬೋದು. ಈ ತರ ಬೇರೆ ಬೇರೆ ಆಪ್ಷನ್ಸ್ಗಳು, ಈ ತರ ಎಲ್ಲ ಟೆಕ್ಸ್ಟ್ಗಳು, ಈ ತರ ಆಪ್ಷನ್ಸ್ಗಳು ಸಿಗ್ತಾವೆ. ಇದನ್ನೇ ದೊಡ್ಡ ಮಾಡ್ಕೋಬಹುದು. ಗೊತ್ತಾಗಿದ್ಯಾ? ಇಷ್ಟನ್ನ ಇದು ಇನ್ನೂ ಸ್ವಲ್ಪ ಕೆಳಗೆ ತಗೊಳ್ಳೋಣ. ಇನ್ನೂ ಸ್ವಲ್ಪ ಕೆಳಗೆ ಬೇಕಾಗಿತ್ತು ಅಂದ್ರೆ ಇನ್ನೂ ಸ್ವಲ್ಪ ಕೆಳಗೆ ತಗೋಬೇಕು. ಸಾಕಾ? ಇಷ್ಟಂದ್ರೆ ನಾನು ಮಾಡಿದ್ದೀನಿ. ಈಗ ಇದನ್ನೇ ಅನಿಮೇಷನ್ ಕೊಡ್ಬೇಕಲ್ಲ, ನೋಡೋಣ. ಇಷ್ಟೇ, ಇದು ಗೊತ್ತಾಗಿತ್ತು ಅಂದ್ರೆ ಪ್ರತಿಯೊಂದು ಪೇಜ್ನು ಕೂಡ ನೀವು ಟೈಪ್ ಮಾಡೋದ, ಅದಕ್ಕೆ ಅನಿಮೇಷನ್ ಕೊಡ್ಬೋದು ಯಾವ ತರ ಬೇಕು. ಈಗ ನನಗೆ ಮೊದಲನೇ ಪೇಜ್ ಅನಿಮೇಷನ್ ಆಗ್ಬೇಕು. ಫಸ್ಟ್ ಪೇಜ್ ಅನಿಮೇಷನ್ ಆಗಬೇಕು. ಅದಾದ್ಮೇಲೆ ಒಳಗಡೆ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ಗಳ ಅನಿಮೇಷನ್ ಕೊಡಬೇಕಾಗಿದೆ. ಅವಾಗ ಅನಿಮೇಷನ್ ಒಳಗಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇನು ಬರುತ್ತಲ್ಲ, ಇದು ಪೇಜ್ ಇಲ್ಲಿ ಟ್ರಾನ್ಸಾಕ್ಷನ್ ಟು ದ ಸ್ಲೈಡ್ ಅಂತ ಇರುತ್ತೆ. ಇನ್ನು ನೋಡಿ, ಇದು ಪೇಜ್ ಡಿಸೈನ್ ಆಗೋದು. ಬಹಳ ಫಾಸ್ಟ್ ಆಗ್ತಾ ಇದೆ ನೋಡಿ, ಏನು ಕಾಣಿಸ್ತಾ ಇಲ್ಲ, ಸಿಕ್ಕಾಪಟ್ಟೆ ಫಾಸ್ಟ್ ಆಗ್ತಾ ಇದೆ. ಏನ್ ಮಾಡ್ಬೇಕು, ಇಲ್ಲಿಂದ ಫಾಸ್ಟ್ ಇರೋ ಜಾಗಕ್ಕೆ ಇಲ್ಲಿ ಟ್ರಾನ್ಸಾಕ್ಷನ್ ಸ್ಪೀಡ್ ಅನ್ನತ್ತಿರುತ್ತೆ, ಸ್ಲೋ, ಸಾವಕಾಶ ಬಾರಪ್ಪ, ನಿಧಾನ. ನೋಡಿ, ಈ ತರ ನಾವು ಮಾಡ್ಬೋದು. ಮತ್ತೆ ಈ ತರ ಬೇರೆ ಬೇರೆದು ಸ್ಮೂತ್ ಆಗಿ ಈ ತರ ಎಲ್ಲ. ವೆರಿ ಫಾಸ್ಟ್ ಅಂತ ವೆರಿ ಸ್ಲೋನೇ ಇದೆ. ನೋ ಸೌಂಡ್ ಅಂತ ಇದೆಯಲ್ಲ, ಸೌಂಡ್ ಕೂಡ ಕೊಡ್ಬೋದು. ಬೂಮ್ ಅನ್ನೋದು ಬರುತ್ತೆ ನೋಡಿ, ಸೌಂಡ್ ಕೂಡ ಬರುತ್ತೆ. ಬರ್ತಾ ಇದೆಯಾ? ಈ ತರ ಸೌಂಡ್, ಬೇರೆ ಬೇರೆ ಸೌಂಡ್ ಕೂಡ ಕೊಡ್ಬೋದು ನೋಡಿ. ನಿಮ್ಗೆ ಯಾವ್ದು ಬೇಕು ಆ ಸೌಂಡ್ ಅನ್ನ ನೀವೇನ್ ಮಾಡ್ಬೋದು, ಇದರಿಂದ ಕೊಡ್ಬೋದು. ಬೇರೆ ಬೇರೆ ಸೌಂಡ್ ಕೂಡ ನಾವು ಕೊಡ್ಬೋದು. ಓಕೆ, ಸ್ಲೈಡ್ ಶೋ ಮಾಡ್ಲಿಕ್ಕೆ. ಓಕೆ, ಅದಾದ್ಮೇಲೆ ಏನ್ ಮಾಡ್ಬೋದು, ಈಗ ಅಂದ್ರೂ ಪೇಜ್ ಅಂತೂ ಆಗಿದೆ. ಈಗ ಒಂದ್ಸಾರಿ ಅನಿಮೇಷನ್ ಕೊಟ್ಟು ನೋಡ್ಬೋದು. ನೀವು ಏನ್ ಮಾಡ್ಬೋದು, ಪ್ರಿವ್ಯೂ ಕೊಡ್ಬೇಕಾಗಿದೆಯಲ್ಲ, ಇದಕ್ಕೆ ಪ್ಲೇ ಮಾಡೋಣ. ಪ್ಲೇ ಎಲ್ಲಿದೆ ಪ್ಲೇ, ಇಲ್ಲಿಂದ ಕ್ಲಿಕ್ ಟು ಮೋಸ್ ಅಂತ ಇರುತ್ತೆ. ಇದನ್ನ ಆಟೋಮೆಟಿಕ್ ಇಟ್ಕೊಳ್ಳೋಣ. ಇಡ್ತಿದಂಗೆ ಏನ್ ಮಾಡೋದು, ಇಲ್ಲಿಂದ ಪ್ಲೇ ಕೊಡ್ಬೇಕಲ್ಲ. ಆಗಿದೆಯಾ? ಆಗಿತ್ತು ಅಂದ್ರೆ ಪ್ಲೇ ಅನ್ನೋದು ಬರುತ್ತೆ. ಇದು ಕ್ಲಿಪ್ ಆರ್ ತೆಗೆದು ಬಿಡೋಣ. ತೆಗಿತಿದ್ದಾಗ ಇನ್ನು ಪ್ಲೇ ಆಗಿಲ್ಲ, ಅದು ಸ್ಪೇಸ್ ಬಾರ್ ಕೊಟ್ಟು ನೋಡೋಣ. ಇನ್ನು ಯಾವುದೇ ರೀತಿಯಿಂದ ಅನಿಮೇಷನ್ ಆಗಿಲ್ಲ, ಬರೀ ಪೇಜ್ ಅಷ್ಟೇ ಡಿಸೈನ್ ಮಾಡಿದ್ದೀವಿ. ಓಕೆ, ಇದು ಅಷ್ಟೇ ಡಿಸೈನ್ ಆಗಿದೆ. ಇರಲಿ. ಈಗ ಇದನ್ನ ಅನಿಮೇಷನ್ ಕೊಡಬೇಕು. ಇದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು. ಅಕ್ಷರ ಸೆಲೆಕ್ಟ್ ಮಾಡ್ತಿದ್ದಾನೆ ಏನ್ ಮಾಡಬೇಕಾಗಿದೆ, ಅನಿಮೇಷನ್ ಒಳಗಡೆನೆ ಏನ್ ಮಾಡೋದು, ಇಲ್ಲಿಂದ ಕಸ್ಟಮೈಸ್ ಅನಿಮೇಷನ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ನೀವು ಕಸ್ಟಮೈಸ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಇಲ್ಲಿಂದ ಆಡ್ ಇಫೆಕ್ಟ್ ಅನ್ನೋದು ಬರುತ್ತೆ. ಆಡ್ ಇಫೆಕ್ಟ್ ಮೇಲೆ ಎಂಟ್ರೆನ್ಸ್ ಮತ್ತೆ ಎಂಫೋಸಿಸ್ ಅಂತ ಇರುತ್ತೆ, ಮತ್ತೆ ಎಕ್ಸಿಟ್ ಮತ್ತೆ ಮೋಷನ್ ಪಾತ್ ಅಂತ ಇರುತ್ತೆ. ಈ ತರ ಎಲ್ಲ 3-4 ತರ ಅನಿಮೇಷನ್ ಇರುತ್ತೆ. ನನ್ಗೇನ್ ಬೇಕು, ಎಂಟ್ರೆನ್ಸ್ ಬೇಕಾಗಿದೆ. ಅದ್ರ ಒಳಗಡೆ ಸ್ವಲ್ಪ ಲೈಟ್ ಸ್ಪೀಡ್ ಒಳಗಡೆ ಬೇಕಾಗಿದೆ. ಇದೇನ್ ತಗೋಬಹುದು. ಇಲ್ಲ ಅಂದ್ರೆ ಈ ತರ ನೋಡು, ಒಂದ್ಸರಿ ಅಪ್ಲೈ ಮಾಡ್ಕೊಳ್ಳೋಣ.
ಟ್ರಿಪ್ ಅಂತ ಇರುತ್ತೆ ನೋಡಿ, ಈ ತರ ಎಲ್ಲ ಕೊಡ್ಬೋದು. ಈಗ ಪ್ಲೇ ಮಾಡಿ ನೋಡಿ, ಅದು ಗೊತ್ತಾಗುತ್ತೆ. ಬರ್ತಾ ಇದೆಯಾ? ನನಗೆ ಅದು ಬೇಕಾಗಿಲ್ಲ ಸರ್, ಇನ್ನು ಬೇರೆ ಎಫೆಕ್ಟ್ ಬೇಕಾಗಿದೆ, ತಗೊಳ್ಳಿ ಬೇರೆ ಎಫೆಕ್ಟ್. ಮಣ್ಣಗಣ್ಣ ಬರತ್ತದ, ಮಣ್ಣದಲ್ಲಿ ಜೂಮ್ ಆಗ್ತದೆ, ಆಮೇಲೆ ಹಿಂದೆ ಕೂಡ ಆಗ್ತದೆ, ಇರ್ಲಿಲ್ಲ ಚಂದ ಕಾಣಿಸ್ತದೆ. ಕಣ್ಣು ಕಾಣಿಸ್ಲಾರ್ದವ್ರಿಗೂ ಸ್ವಲ್ಪ ಪ್ಲೇ ಮಾಡಿ ನೋಡ್ರಿ. ಮೊದಲು ಪೇಜ್, ಅದಾದ್ಮೇಲೆ ನಮ್ಮ ಅಕ್ಷರ ಬರುತ್ತೆ. 2 ಇಫೆಕ್ಟ್ ಬಂದಾವ ನೋಡ್ಬೋದು ನೀವು. ಟೈಟಲ್ 1 ಟೈಟಲ್ 2 2 ಇಫೆಕ್ಟ್ ಅನ್ನ ನಾವು ಕೊಟ್ಟಿದ್ದೀವಿ. ಇನ್ನೂ ಎಫೆಕ್ಟ್ ಅನ್ನ ಕೊಡ್ಬೋದು, ಇಲ್ಲಿ ಗೊತ್ತಾಗುತ್ತೆ. 1 2ನೇ ಇಫೆಕ್ಟ್ ಅನ್ನ ಇದು ಕೊಟ್ಟಿದ್ದೀವಿ. ಅದಾದ್ಮೇಲೆ ಇದು ಬರಬೇಕು, ಇದಕ್ಕೆ ಅನಿಮೇಷನ್ ಆಗಬೇಕು. ಅವಾಗ ಎಲ್ಲಿ ನಾ ಹೇಳಿದೆ, ಅನಿಮೇಷನ್ ಕಸ್ಟಮ್ ಅನಿಮೇಷನ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಆಡ್ ಇಫೆಕ್ಟ್ ಎಂಟ್ರೆನ್ಸ್ ಒಳಗೆ, ಇದ್ರೊಳಗೂ ಕೂಡ ಹೋಗ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ ಈ ತರ ಸ್ವಲ್ಪ ಜೂಮ್ ಆಗುತ್ತೆ, ವಾಪಸ್ ಮತ್ತೆ ಜೂಮ್ ಔಟ್ ಆಗಿರುತ್ತೆ. ಈ ತರ ಕೊಡ್ಬೋದು. ಬೇಕಾಗಿಲ್ಲ ಅಂದ್ರೆ ಅದನ್ನ ಡಿಲೀಟ್ ಮಾಡ್ಕೊರಿ, ಅದನ್ನು ಕೂಡ ಡಿಲೀಟ್ ಮಾಡ್ಕೊಂಡ್ಬಿಡ್ಬೋದು. ಸೆಲೆಕ್ಷನ್ ಮಾಡ್ಕೊಳ್ಳೋಣ, ಮತ್ತೆ ಇಫೆಕ್ಟ್ ಒಳಗೆ ಹೋಗಿ ಎಂಟ್ರೆನ್ಸ್ ಒಳಗೆ ಮೋರ್ ಇಫೆಕ್ಟ್ ಒಳಗಡೆ ಈ ತರ ಹಲವಾರು ಇಫೆಕ್ಟ್ಗಳು ಇದ್ದಿರ್ತಾವ. ಯಾವ್ದು ಬೇಕಾ ಆ ಇಫೆಕ್ಟ್ ಅನ್ನು ಕೊಡ್ಬೋದು ನೀವು. ಈ ತರ ಬೇರೆ 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 ಇಫೆಕ್ಟ್ಗಳು ಕೂಡ ಇದ್ದಿರ್ತಾವ. ನೀವು ಯಾವ್ದು ಬೇಕಾದನ್ನ ತಗೊಂಡ್ಬಿಡ್ಬೋದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಅಕ್ಷರಗಳಿಗೆ ಟೆಕ್ಸ್ಟ್ ಅನಿಮೇಷನ್ ಕೊಡ್ಬೇಕಲ್ಲ, ಮತ್ತೆ ಎಂಟ್ರೆನ್ಸ್ ಒಳಗೆ ಹೋಗೋದು. ಸೆಲೆಕ್ಟ್ ಮಾಡ್ಕೋಬೇಕ್ರಿ, ಯಾವ್ದನ್ನ ಕೊಡ್ತಿರೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ವಿತೌಟ್ ಸೆಲೆಕ್ಷನ್ ಆಗೋದಿಲ್ಲ. ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಆಡ್ ಇಫೆಕ್ಟ್ ಮೇಲೆ ಎಂಟ್ರೆನ್ಸ್ ಒಳಗೆ ಹೋದ್ರೆ ಬರುವಂತ ಅನಿಮೇಷನ್ ನಾವು ಕೊಡ್ಬೋದು. ಇಲ್ಲಿ ನೋಡಿ ಈ ತರ ಬೇರೆ ಬೇರೆದು ಬರುತ್ತೆ. ಇದು ಬಂತು, ಅದಾಗ್ತಿದ್ದಾನೆ. ಇನ್ನೊಂದು ಹೋಗ್ಬೇಕು, ಔಟ್ ಆಗ್ಬೇಕಾಗಿತ್ತು, ಅನಿಮೇಷನ್ ತಗೋರಿ. ಎಕ್ಸಿಟ್ ಮೇಲೆ ಹೋಗಿ 3 ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಆಗತ್ತೆ. ಮತ್ತೆ ವಾಪಸ್ ಹೋಗ್ಬಿಡತ್ತೆ. ನೋಡ್ಬೋದು ನೀವು, ತೋರಿಸ್ತೀನಿ ನಾನು, ವಾಪಸ್ ಪ್ಲೇ ಮಾಡ್ಕೊಂಡು ಕೂಡ ನೋಡೋಣ. ಈ ತರ ಹಲವಾರು ಇಫೆಕ್ಟ್ ಗಳನ್ನ ಕೂಡ ಇದ್ದಿರ್ತಾವ, ನೀವು ನೋಡ್ಬೋದು. ಓಕೆ, ಇರ್ಲಿ, ಓಕೆ ಮಾಡ್ಕೊಳ್ಳೋಣ. ಇವಾಗ ನೋಡಿ ಪ್ಲೇ ಮಾಡಿ ನೋಡ್ತಾ ಇದ್ದೆ, ನಾನು ಆಗ್ಲೇ ಹೇಳಿದೆ ಆಟೋಮೆಟಿಕ್ ಆಫ್ಟರ್ ಪ್ರಿವ್ಯೂ ಅಂತ ಇರುತ್ತೆ, ಅದನ್ನೇ ಸ್ಲೈಡ್ ಶೋ ಮಾಡ್ಕೊಂಡ್ಬಿಡೋಣ. ಓಕೆ, ಸ್ಲೈಡ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ವಾಪಸ್ ಹೋಗ್ಬಿಡತ್ತೆ. ಕೆಳಗಡೆ ಇಫೆಕ್ಟ್ಗೆ ನಾವು ಕೊಟ್ಟಿದ್ದೀವಿ, ಇದಕ್ಕೆ ಮಾತ್ರ ಬರೋದು ಮತ್ತೆ ಹೋಗೋದು ಕೊಟ್ಟಿದೆ, ಇದಕ್ಕೆ ಬರೇ ಬರೋದು ಮಾತ್ರ ಕೊಟ್ಟಿದೆ, ಇದಕ್ಕೆ ಬರೇ ಬರೋದು ಕೊಟ್ಟಿದೆ. ಹಾಗಿರೋದ್ರಿಂದ 1ನೇ ಪೇಜ್ ರೆಡಿ ಆಗಿದೆ. ನೆಕ್ಸ್ಟ್ 2ನೇ ಪೇಜ್ ರೆಡಿ ಆಗ್ಬೇಕಾಗಿತ್ತು ಅಂದ್ರೆ ಸೇಮ್ ಇರುತ್ತೆ. ಎಲ್ಲಿ ಹೋಗೋದ, ಇಲ್ಲಿಂದ ರೈಟ್ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೇಕಾ, ರೈಟ್ ಕ್ಲಿಕ್ ಮಾಡ್ಕೊಂಡು ನ್ಯೂ ಸ್ಲೈಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಇನ್ನೊಂದು ಸ್ಲೈಡ್ ಬಂದ್ಬಿಡುತ್ತೆ. ಇದರ ಒಳಗಡೆನೂ ಕೂಡ ನಿಮ್ಗೆ ಯಾವ ತರ ಬೇಕು ಆ ತರ ಡಿಸೈನ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಬೇರೆ ಬೇರೆ ಸ್ಲೈಡ್ ಡಿಸೈನ್ಸ್ಗಳು ಇರ್ತಾವೆ, ಪೇಜ್ ಡಿಸೈನ್ಸ್ ಕೊಡ್ಬೋದು. ಈ ತರ ನಿಮ್ಗೆ ಆದಂತ ಒಂದು ಪೇಜ್ ಅನ್ನು ಕೂಡ ನೀವು ಡಿಸೈನ್ ಇಟ್ಕೋಬಹುದು. ಯಾವ ತರ ಬೇಕು ಆ ತರ ಪೇಜ್ ಕೂಡ ಡಿಸೈನ್ ಇಟ್ಕೊಂಡು ನೀವೇನ್ ಮಾಡ್ಬೋದು, ಇಲ್ಲಿಂದ ಟೈಪ್ ಅನ್ನು ಮಾಡ್ಕೊಂಡು ಅದಕ್ಕೂ ಕೂಡ ಅನಿಮೇಷನ್ ಕೊಡ್ಬೋದು. ಬೇರೆ ಬೇರೆ ಇನ್ಸರ್ಟ್ ಆಗಿರುತ್ತೆ, ಮತ್ತೆ ಇಲ್ಲಿ ಸೇಪ್ಸ್ಗಳು ತಗೋಬಹುದು, ಅವಕ್ಕೂ ಕೂಡ ನೀವು ಅನಿಮೇಷನ್ ಕೊಡ್ಬೋದು. ಯಾವ್ದಕ್ ಬೇಕು ಇದಕ್ಕೂ ಕೂಡ ಅನಿಮೇಷನ್ ಕೊಡ್ಬೋದು. ಏನ್ ಭಾಳ ಡಿಫಿಕಲ್ಟ್ ಇಲ್ಲ. ಇದಕ್ಕೂ ಕೂಡ ಇಲ್ಲಿ ಅನಿಮೇಷನ್ ಒಳಗೆ ಹೋಗೋದು, ಕಸ್ಟಮೈಸ್ ಅನಿಮೇಷನ್ ಮೇಲೆ ಹೋಗೋದು, ಆಡ್ ಇಫೆಕ್ಟ್ ಮೇಲೆ ಹೋಗೋದು, ಎಂಟ್ರೆನ್ಸ್ ಒಳಗೆ ಹೋಗೋದು, ಅದಕ್ಕೂ ಕೂಡ ಅನಿಮೇಷನ್ ಕೊಡೋದು. ನೋಡಿ ಅದನ್ನು ಕೂಡ ಬಂದ್ಬಿಡುತ್ತೆ, ನೀವು ನೋಡ್ಬೋದು. ನೋಡಿ ಅದನ್ನು ಕೂಡ ಬರುತ್ತೆ. ಅದರ ಮೇಲೆ ಹೆಸರು ಕೂಡ ನೀವು ಬರಿಬೇಕಾಗಿದೆ ಅಂದ್ರೆ ಅದರ ಮೇಲೆ ಹೆಸರು ಕೂಡ ಬರಂಗ್ ನೀವು ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಿದೆಯಾ? ಈ ತರ ನಾವೇನ್ ಮಾಡ್ಬೋದು, ಬಹಳ ಸರಳವಾಗಿ ಪ್ರೆಸೆಂಟೇಷನ್ ನ ಮಾಡ್ಬೋದು. ಇದನ್ನೇ ಸೇವ್ ಮಾಡಬೇಕಾಗಿದೆ. ಈ ತರ ಒಂದೇ ಸ್ಲೈಡ್ ಗೊತ್ತಾಗಿದೆ. ಈಗ 2ನೇದು ಕೂಡ ಸೇಮ್ ಆಗಿರೋದು. ಏನ್ ಯಾವ ತರ ಇಫೆಕ್ಟ್ ಕೊಟ್ಟಿದ್ದೀವಿ ಅದೇ ತರ ಇಫೆಕ್ಟ್ ಕೂಡ ನೀವು ಕೊಡಬಹುದು. ಇದ್ರೊಳಗೆ ಏನ್ ಚೇಂಜಸ್ ಇಲ್ಲ. ಗೊತ್ತಾಗ್ತಿದ್ಯಾ? ಮತ್ತೆ ಇನ್ನೊಂದು ಆಪ್ಷನ್ಸ್ ಏನಾಗಿರುತ್ತೆ, ಇಲ್ಲಿಂದ ಕ್ಲಿಕ್ ಫಾಸ್ಟ್, ವೆರಿ ಡೌನ್ ಅಂತ ಇರುತ್ತೆ, ಅಪ್ ಡೌನ್, ವೆರಿ ಫಾಸ್ಟ್, ವೆರಿ ಸ್ಲೋ ಅಂತ ಕೂಡ ಸಮಾಧಾನಲಿಂದ ಬರುತ್ತೆ. ಇದನ್ನೇ ಕ್ಲಿಕ್ ಮಾಡ್ಕೊಳ್ಳೋಣ. ಇವನು ಕೂಡ ಏನ್ ಮಾಡ್ಕೋಬೇಕು, ನಾವು ಬಹಳ ಸ್ಲೋ ಮಾಡಬೇಕಾಗಿದೆ ಅಂದ್ರೆ ಕೂಡ ಮೊದಲನೇದು ಲೆಫ್ಟ್ ಇಲ್ಲಿ ಏನ್ ಮಾಡ್ಬೋದು, ವೆರಿ ಸ್ಲೋ ಅಂತ ಇಟ್ಕೊಂಡ್ಬಿಡೋಣ, ವೆರಿ ಸ್ಲೋ. ನೆಕ್ಸ್ಟ್ ಇದ್ರ ಕೆಳಗಡೆನು ಬಂದು ಇಲ್ಲಿನೂ ಕೂಡ ವೆರಿ ಸ್ಲೋ. ನೆಕ್ಸ್ಟ್ ಇಲ್ಲಿನೂ ಬಂದ್ಬಿಟ್ಟು ಇದಕ್ಕೂ ಕೂಡ ಏನ್ ಮಾಡೋದ, ವೆರಿ ಸ್ಲೋ. ಇದಕ್ಕೂ ಕೂಡ ಏನ್ ಮಾಡೋಣ, ಎಲ್ಲದಕ್ಕೂ ವೆರಿ ಸ್ಲೋ. ಅಂದ್ರೆ ಸಮಾಧಾನದಿಂದ ಬರಬೇಕು, ಗಡ್ಬಡ್ ಮಾಡಬೇಡ್ರಿ ಅಂತ ಹೇಳೋ ತರ. ಇವಾಗ ಪ್ಲೇ ಮಾಡ್ಕೋರಿ, ಈ ತರ ಬಂದ್ಬಿಡತ್ತೆ. ಬಂದಿದ್ಯಾ? ಈ ತರ ನಾವೇನ್ ಮಾಡ್ಬೋದು, ಇನ್ನೊಂದ್ಸರ್ತಿ ನೋಡ್ರಿ, ಈ ತರ ಪ್ಲೇ ಮಾಡ್ಕೊಂಡು ನಾವು ಏನ್ ಮಾಡ್ಬೋದು, ಈ ತರ ಸ್ಲೈಡ್ ಶೋನ ಸಮಾಧಾನಲಿಂದ ವೆರಿ ಸ್ಲೋ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ವೆರಿ ಸ್ಲೋ ಒಳಗಡೆನೆ ಡಿಸೈನ್ ಮಾಡಿದ್ದೀನಿ. ಹಾಗಿರೋದ್ರಿಂದ ಸ್ಲೋ ಆಗಿ ನಮ್ಗೆ ಏನಾಗಿರುತ್ತೆ, ಅಲ್ಲಿ ಡಿಸೈನ್ ಆಗ್ತಾ ಇರುತ್ತೆ, ಪ್ರೆಸೆಂಟೇಷನ್ ಬರ್ತಾ ಇರುತ್ತೆ. ಈ ತರ ಹಲವಾರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಕಂಪನಿ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಈ ತರ ಎಲ್ಲಾ ವಿಡಿಯೋಸ್ ಕೂಡ ನಾವೇನ್ ಮಾಡ್ಬೋದು, ಪ್ರೆಸೆಂಟೇಷನ್ ನ ಮಾಡಬಹುದು ಬಹಳ ಸರಳವಾಗಿ. ಗೊತ್ತಾಗ್ತಿದೆಯಾ? ಓಕೆ, ಇದನ್ನ ಸೇವ್ ಮಾಡಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಅಂತ ಮಾಡಿ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೇವ್ ಅನ್ನ ಇಟ್ಕೊಂಡ್ಬಿಡ್ಬೋದು. ನಿಮ್ ಕಂಪ್ಯೂಟರ್ ಆಗಿರುತ್ತೆ, ನಿಮ್ಗೆ ಎಲ್ಲಿ ಬೇಕಾ ನಿಮ್ಮ ಮನೆಗೆ ಸಾಮಾನ್ಯ ನೀವು ಜೊತೆನಾಗಿ ಇಟ್ಕೊಳ್ಳೋದು ನಿಮ್ ಜವಾಬ್ದಾರಿ. ಗೊತ್ತಾಗಿದೆ? ಸೇವ್ ಮಾಡ್ಕೋಬಹುದು. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಒಳಗೆ ಇರುತ್ತೆ, ಅದರ ಮೇಲೆ ಸೇವ್ ಮಾಡ್ಕೊಂಡು ಸೇವ್ ಅಂತ ಹೇಳ್ಬಿಟ್ರೆ ಸೇವ್ ಆಗ್ಬಿಡುತ್ತೆ. ಓಕೆ, ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಇಷ್ಟೊತ್ತನ ಮಾಡಿದ್ದು ಇದ್ರೊಳಗಡೆ ಯಾವ ತರ ಅನಿಮೇಷನ್ ಕೊಡಬಹುದು, ಮತ್ತೆ ಯಾವ ತರ ಸ್ಲೈಡ್ ಶೋ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಗಳಿಗೆ ಯಾವ ತರ ಕಸ್ಟಮೈಸ್ ಅನಿಮೇಷನ್ ಯಾವ ತರ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಪೂರ್ತಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ.
ಗೊತ್ತಾಗಿದ್ಯಾ? ಏನು ಇನ್ನೊಂದು ಹೇಳೋದು, ಪೂರ್ತಿ ಮಾಡೇ ತೋರಿಸ್ಬೇಕಂತೇನಿಲ್ಲ, ಸ್ವಲ್ಪ ತೋರಿಸ್ಬಿಟ್ರೆ ಕಲ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಹಾಗಿರೋದ್ರಿಂದ ಒಂದನೇ ಸ್ಲೈಡ್ ತೋರಿಸಿದ್ದೀನಿ, ಯಾವ ತರ ನಾವು ಅನಿಮೇಷನ್ ಮಾಡ್ಬೋದು, ಮತ್ತೆ ಯಾವ ತರ ಅದನ್ನ ಇಫೆಕ್ಟ್ ಕೊಡ್ಬೋದು, ಮತ್ತೆ ಯಾವ ತರ ಇಫೆಕ್ಟ್ ಅನ್ನ ರಿಮೂವ್ ಕೂಡ ಮಾಡ್ಬೋದು, ಆಡ್ ಮಾಡ್ಬೋದು, ಸ್ಲೋ ಯಾವ ತರ ಮಾಡ್ಬೋದು. ಇದು ಪೂರ್ತಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಕನ್ಫರ್ಮ್ ಆಗಿ ಗೊತ್ತಾಗಿದೆಯಲ್ಲ? ಹೌದಿಲ್ಲ ರೀ? ಅದೇ ತರ ಇಷ್ಟೋ ತರ ವಿಡಿಯೋ ನೋಡಿದ್ರೆ ಅಂತ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹೋದ್ರೆ ಹೆಂಗಪ್ಪ? ಅದಕ್ಕೋಸ್ಕರ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ಮನ್ಯಾಗ ಕೂತು ಈ ತರ ಕಂಪ್ಯೂಟರ್ ವಿಡಿಯೋಸ್ ಗಳನ್ನ ನೋಡ್ರಿ. ನೀವು ನೋಡ್ಲಿಲ್ಲ ಅಂದ್ರೆ ಮನ್ಯಾಗ ಇದ್ದವ್ರಿಗೂ ಕೂಡ ತೋರಿಸ್ರಿ, ಅವರು ನೋಡಿ ಏನಾದ್ರೂ ಒಂದು ಮಾಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಅಂದ್ರೆ ಏನಾದ್ರೂ ಒಂದು ಎಜುಕೇಶನ್ ಪಟ್ಟಂತ ಸಬ್ಜೆಕ್ಟ್ ಅನ್ನ ನೋಡಿದ್ರಪ್ಪ ಅಂದ್ರೆ ನಾಳೆ ಅವರಿಗೂ ಕೂಡ ಉದ್ಯೋಗ ಪಡಿಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಇದೇ ರೀತಿಯಾಗಿ ಫಾಲೋ ಮಾಡ್ತಾ ಇರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.